ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಇವತ್ತೆಲ್ಲ ಖಾರನೇ ಇತ್ತೇನೋ ನೈವೇದ್ಯದಲ್ಲಿ. ಒಂದು ನಿಮಿಷ ಬಂದೆ. ತಗೋ ಹಾಲು ಕುಡಿ ತಾಯಿ. ಇತ್ತೀಚೆಗೆ ಹಸುಗಳು ಹಾಲು ಕಮ್ಮಿ ಕೊಡ್ತಾ ಇದಾವೆ. ಪ್ರತಿದಿನ ಹಾಲು ಕಮ್ಮಿ ಆಗ್ತಾ ಇದೆ ಅಂತ ಊರಿನವರೆಲ್ಲ ದೂರ ಕೊಟ್ಟಿದ್ದಾರೆ. ಒಂದೇ ಒಂದು ಹಸು ಹಾಲನ್ನು ಕರೆದು ಅಮ್ಮನವ್ರಿಗೆ ಕೊಡೋದು ನನ್ನ ರೂಢಿ. ಓಹೋ, ನೀನು ಕನಕ, ಅಮ್ಮನವರು ಕೃಷ್ಣ. ನೀನು ಕರೆದಿದ ತಕ್ಷಣನೇ ಅಮ್ಮನವರು ನಿನಗೋಸ್ಕರ ಓಡೋಡಿ ಬಂದು ದರ್ಶನ ಕೊಟ್ಬಿಡ್ತಾರೆ. ಹೇಯ್ ಕಟ್ಟಾಕ್ರೋ ಇನ್ನ. ಧರ್ಮದರ್ಶಿಗಳೇ, ಬಾಲಾಂಬಿಕಾ ಅಮ್ಮನವರ ಕೈ ಸುಟ್ಟೋಗಿದೆ. ನಡಿ ನೋಡೋಣ ಅದೇನಾಗಿದೆ. ಅಲ್ಲಿ ನೋಡಿ ಧರ್ಮದರ್ಶಿಗಳೇ. ಇದೆಲ್ಲ ಹೇಗಾಯ್ತು ಪೂಜಾರಪ್ಪ? ನಾನು ಮಾಮೂಲಿನಂತೆ ಮಹಾಮಂಗಳಾರತಿ ಮಾಡ್ತಾ ಇದ್ದೆ. ಇದ್ಕಿದಂಗೆ ಹೊಗೆ ಕಾಡ್ಸ್ಬಂತು. ಏನಾಗ್ತಿದೆ ಅಂತ ಹತ್ರ ಹೋಗಿ ನೋಡಿದ್ರೆ ಅಮ್ಮನವ್ರ ಎಡಗೈ ಮೇಲೆ ಸುಟ್ಟ ಕಾಣ್ತಾ ಇದೆ. ಅಮ್ಮ ತಾಯಿ ಬಾಲಾಂಬಿಕೆ, ನಮ್ಮಿಂದ ಏನಾದರೂ ಅಪಚಾರ ಆಗಿದ್ರೆ ನಮ್ಮನ್ನ ಕ್ಷಮಿಸ್ಬಿಡು ತಾಯಿ. ಹೀಗೆಲ್ಲ ನಿನಗೆ ನೀನೇ ಶಿಕ್ಷೆ ಕೊಟ್ಕೊಂಡು ನಮಗೆ ದಾರಿ ಕಾಣದೇ ಇರೋ ಥರ ಮಾಡಬೇಡ ತಾಯಿ. ನಾವೇನ್ ತಪ್ಪು ಮಾಡಿದೀವಿ ಹೇಳು ತಾಯಿ. ನನ್ನ ಭಕ್ತ ಮುಕುಂದ ನಿಮ್ಮೂರಿನ ಹಸುಗಳನ್ನೆಲ್ಲ ನಿಷ್ಠೆಯಿಂದ ಕಾಯ್ತಾನೆ. ನಾನು ಅವನು ಕೊಟ್ಟಿದ್ದ ಹಾಲನ್ನ ಕುಡಿದಿದ್ದು ಸತ್ಯ. ಮುಕುಂದ ನಿಜ ಹೇಳಿದ್ರೆ ನೀವು ಯಾರು ನಂಬಲಿಲ್ಲ. ಅವನು ಹಾಲನ್ನ ಮಾರ್ಕೊಂಡು ಮೋಸ ಮಾಡಿದ್ದಾನೆ ಅಂತ ತೀರ್ಮಾನ ಮಾಡಿದ್ರಿ. ಅವನ ಕೈಗೆ ಬರೆ ಹಾಕಿದ್ರಿ. ಅವನು ನನ್ನ ಪರಮ ಭಕ್ತ. ಅದಕ್ಕೆ ಅವನಿಗೆ ಕೊಟ್ಟಿರೋ ಶಿಕ್ಷಣ ನಾನು ಅನುಭವಿಸ್ತಾ ಇದ್ದೀನಿ. ಹೋಗಿ ಮೊದಲ ಮುಕುಂದನನ್ನು ಕ್ಷಮೆ ಕೇಳಿ. ಆಗ್ಲಿ ತಾಯಿ, ನಾನು ಈಗಲೇ ಹೋಗಿ ಅವನ ಹತ್ರ ಕ್ಷಮಾಪಣೆ ಕೇಳ್ತೀನಿ. ನನ್ನನ್ನು ಕ್ಷಮಿಸ್ಬಿಡು ತಾಯಿ. ಬರೋಗನ. ನನಗಳೇ, ದಯವಿಟ್ಟು ನನ್ನ ನಂಬಿ. ನಾನು ಹಾಲು ಕದ್ ಮಾರಿಲ್ಲ, ಅಮ್ಮನವರೇ ಕುಡ್ದಿದ್ದು. ನಮ್ಮ ನೀನು ಕ್ಷಮಿಸ್ಬೇಕಪ್ಪ. ನಿಂದೇನು ತಪ್ಪಿಲ್ಲ ಅಂತ ನಮಗೆ ಅರ್ವಾಗಿದೆಯಪ್ಪ. ಬಾಲ ತ್ರಿಪುರ ಸುಂದರಿ ಅಮ್ಮವರಿಂದನೇ ನಮಗೆ ವಾಣಿಯಾಗಿದೆ. ದಯವಿಟ್ಟು ನಮ್ಮೂರಲ್ಲೇ ಇರಬೇಕಪ್ಪ ನೀನು. ಬಾರಪ್ಪ ನಮ್ಮ ಜೊತೆಲಿ.
ಅಪ್ಪ ಏನ್ ದಯ್ಯಪ್ಪ, ನಾ ಎಷ್ಟು ದೂರ ಹೋಗ್ಬೇಕು? ಯಾಕ್ ತಾತ ಸುಸ್ತಾಯ್ತಾ? ಎಲ್ಲಿಗೆ ಹೊರಟಿದ್ದೀರಾ? ರತ್ನಗಿರಿಗೆ ಹೊರಟಿದ್ದೀನಪ್ಪ. ಇನ್ನ ಎಷ್ಟು ದೂರ ಆಗುತ್ತೆ? ಇನ್ನೊಂದು ಅರ್ಧ ಮೈಲಿ ಹೋದ್ರೆ ರತ್ನಗಿರಿ ಊರ್ ಸಿಗುತ್ತೆ. ಹೌದಾ? ಸರಿಯಪ್ಪ. ಮರಿ ಕುಡಿಯಕ್ಕೋಸಿ ನೀರು ಕೊಡ್ತೀಯಾ? ನೀ ಪುಣ್ಯ ಬತ್ತೈತೆ. ನೀರಾ ಕೊಡ್ತೀನಿ ರೀ. ಆ ಶಿವ ನಿನ್ಗೆ ಒಳ್ಳೇದ್ ಮಾಡ್ಲಪ್ಪ. ಏನಂದ್ರಿ? ಒಳ್ಳೇದ್ ಮಾಡ್ಲಪ್ಪ ಅಂದೆ. ಅದಾದ್ಮೇಲೆ ಏನಂದ್ರಿ? ಆ ಪರಶಿವ ನಿನ್ಗೆ ಒಳ್ಳೇದ್ ಮಾಡ್ಲಿ ಇನ್ನಪ್ಪ. ನಿಮ್ಗೆ ನಾನ್ ನೀರ್ ಕೊಡಲ್ಲ, ಮುಂದಕ್ಕೆ ಹೋಗಿ. ಯಾಕಪ್ಪ? ನಾನೇನ್ ತಪ್ಪು ಮಾಡಿದೆ? ನೀವು ನಿಂತಿರೋದು ಶ್ರೀ ಬಾಲತ್ರಿಪುರ ಸುಂದರಿ ಅಮ್ಮನವರ ಸನ್ನಿಧಾನದಲ್ಲಿ. ಈ ತಾಯಿ ಮುಂದೆ ನಿಂತು ಬೇರೆ ದೇವರನ್ನ ಸ್ಮರಿಸ್ತಾ ಇದ್ದೀರಲ್ಲ, ಇದು ಸರಿನಾ? ಯಾರು ಯಾವ ದೇವ್ರನ್ನ ಹಚ್ಕೊಂಡಿರ್ತಾರೋ ಅದನ್ನ ಸ್ಮರಣೆ ಮಾಡೋದು ವಾಡಿಕೆ ಅಲ್ವೇನಪ್ಪ? ದೇವರುಗಳಲ್ಲಿ ಭೇದ ಭಾವ ಯಾಕಪ್ಪ? ತುಂಬಾ ಬಾಯಾರಿಕೆ ಆಗ್ತಾ ಇದೆ, ನೀರು ಕೊಡು ಕಂದ. ಇಲ್ಲ, ನಾನ್ ನೀರ್ ಕೊಡಲ್ಲ. ಬೇರೆ ಕಡೆ ಬೇರೆ ದೇವರನ್ನ ಸ್ಮರಿಸ್ಕೊಳ್ಳಿ, ಆದ್ರೆ ನನ್ ಮುಂದೆ ನನ್ ತಾಯಿ ಹೆಸರೇ ಹೇಳ್ಬೇಕು. ಅವಳನ್ನ ಮಾತ್ರ ಆರಾಧಿಸ್ಬೇಕು. ನೀವೀಗ್ಲೂ ನನ್ ಮುಂದೆ ಬಾಲತ್ರಿಪುರ ಸುಂದರಿ ಅಮ್ಮನವರ ಸ್ಮರಣೆ ಮಾಡ್ಕೊಳ್ಳಿ. ನೀರೇನು ಹಾಲೆ ತಂದು ಕೊಡ್ತೀನಿ. ಇದ್ಯಾಕಪ್ಪ ಇಷ್ಟೊಂದು ಹಠ ನಿನ್ಗೆ? ಎಲ್ಲಾ ದೇವರು ಒಂದೇ ಅಲ್ವಾ? ನೀನು ಒಳ್ಳೆ ಎಣ್ಣೆ ಕಶಿಪು ಥರ ಆಡ್ತಾ ಇದೆಯಲ್ಲಪ್ಪ. ಹರಿನ ನೆನಬಾರ್ದು, ಹರನ್ನ ಪೂಜಿಸಬಾರ್ದು ಅಂತ. ತಪ್ಪು ಕಣಪ್ಪ, ಹಾಗೆಲ್ಲ ಮಾಡಬಾರ್ದು. ನಿಮ್ಗೆ ನೀರ್ ಬೇಕಂದ್ರೆ ಅವಾಗ್ಲೇ ನೆನ್ಸ್ಕೊಂಡ್ರಲ್ಲ ಪರಮೇಶ್ವರ ಅಂತ, ಅವನ್ನೇ ಹೋಗಿ ಕೇಳಿ. ಪರಮೇಶ್ವರ ಅಂದರೆ ಶಿವ, ಆ ನಿನ್ನ ಬಾಲ ತ್ರಿಪುರ ಸುಂದರಿ ಶಕ್ತಿ ಅಲ್ವೇನಪ್ಪ? ಶಿವ ಶಕ್ತಿ ಇಬ್ರು ಒಂದೇ ಅಲ್ವೇನಪ್ಪ? ನನಗೆ ನೀರು ಕೊಡದೆ ಹೋದ್ರೆ ನೀನು ಪಾಪ ಸುತ್ಕೊಳ್ಳುತ್ತಪ್ಪ. ನನಗೇನಾರ ಆಗ್ಲಿ, ನಿಮ್ಗೊಂದೇ ಒಂದ್ ತೊಟ್ಟು ನೀರ್ ಕೊಡಲ್ಲ. ಈಗ ನೀವು ನಿಂತ್ಕೊಳಕ್ಕೂ ಅರ್ಹರಲ್ಲ. ನಡೀರಿ ಆಚೆ. ಸರಿಯಪ್ಪ, ನೀನಿಷ್ಟು ಕಠಿಣವಾಗಿ ಹೇಳಿದ ಮೇಲೆ ನನಗೂ ಇಲ್ಲಿರೋಕ್ಕೆ ಆಸಕ್ತಿ ಇಲ್ಲ. ಏನಿದು? ಯಾವತ್ತು ಬರೋದ ಬಿಕ್ಕಳಿಗೆ ಇವತ್ತು ಇಷ್ಟೊಂದು ಪ್ರಾಣ ತಿಂತ ಇದೆ. ಬಂದ್ಬಿಟ್ಟ. ಪರಮೇಶ್ವರ ಅಂತೆ, ಶಿವ ಅಂತೆ, ಶಕ್ತಿ ಅಂತೆ. ನನ್ನ ತಾಯಿ ಮುಂದೆ ಯಾವ ಶಕ್ತಿನೂ ಇಲ್ಲ, ಯಾವ ದೇವರು ಇಲ್ಲ. ಅದು ಮುತ್ಕಪ್ಪನೇ ಬೈಕೋತಿರ್ಬೇಕು, ಅದಕ್ಕೆ ಬಿಕ್ಕಳಿಕೆ. ಇದೇನಿದು? ಇವಾಗ ತಾನೇ ನೀರಿತ್ತಲ್ಲ, ನೀರೇ ಕಾಣ್ತಾ ಇಲ್ವಲ್ಲ. ಕಲ್ಕೆ ಬೇರೆ ಜಾಸ್ತಿ ಆಗ್ತಾ ಇದೆ. ಒಳ್ಳೆ ಕುಡಿತೀನಿ.
ಮಂತ್ರ ತಂತ್ರ ಕಲ್ತಿರೋ ಮಾಟಗಾರ ಇರ್ಬೇಕು. ಅಯ್ಯೋ ನಾನು ಯಾಕಪ್ಪ ಮಾಟ ಮಂತ್ರ ಮಾಡ್ಲಿ, ಇದೆಲ್ಲ ಶಿವನ್ ಲೀಲೆ. ಕಥಾ ಜಾಸ್ತಿ ಆಯ್ತು ನಿಂದು. ನಾನು ಅಲ್ಲಿ ಹೇಳಿದ್ದನ್ನೇ ಇಲ್ಲಿ ಹೇಳ್ತೀನಿ ಕೇಳು. ನನ್ನ ತಾಯಿ ಬಾಲ ತ್ರಿಪುರ ಸುಂದರಿ ಮುಂದೆ ಯಾವ ಶಕ್ತಿನೂ ಇಲ್ಲ, ಯಾವ ಪರಮೇಶ್ವರನೂ ಇಲ್ಲ. ಪರಮೇಶ್ವರ ಶಿವ ನಿನ್ನ ಬಾಲ ತ್ರಿಪುರ ಸುಂದರಿ ಎಲ್ಲ ಒಂದೇ ಕಣಪ್ಪ. ಅದು ನಿನ್ಗೆ ಅರ್ಥ ಆಗ್ದಲೇ ದಡ್ಡ ಆಗ್ತಾ ಇದೆಯಾ? ಅಮ್ಮ ಬಾಲ ತ್ರಿಪುರ ಸುಂದರಿ, ನಿನ್ನ ಭಕ್ತನ ಮುಂದೆನೆ ಈ ತಾತ ಏನೇನೋ ಬಡಬಡಿಸ್ತಾ ಇದ್ದಾನೆ. ಇದನ್ನ ನೋಡ್ಕೊಂಡು ನೀ ಸುಮ್ಮನಿದೆಯಲ್ಲ ತಾಯಿ. ಇವನ್ ಯಾರೋ ದಾರಿ ಹೋಗೋಣ ಮುಂದೆ ನಿನ್ನ ಪರಮ ಭಕ್ತನ ಸೋಲಾಗ್ತಾ ಇದೆ ತಾಯಿ. ಇದನ್ನ ನೋಡ್ಕೊಂಡು ಸುಮ್ಮನಿರ್ತೀಯಾ? ಶಿವನಾದ್ರೂ ಸರಿ, ಯಾರಾದ್ರೂ ಸರಿ, ನಾನ್ ಬಾಲ ತ್ರಿಪುರ ಸುಂದರಿ ಅಮ್ಮನವ್ರು ಬಿಟ್ಟು ಇನ್ಯಾರನ್ನ ಸ್ಮರಣೆ ಮಾಡಲ್ಲ. ಬಾಲ ತ್ರಿಪುರ ಸುಂದರಿ ನೀನಾ ತಾಯಿ? ನನಗೀಗ ಜ್ಞಾನೋದಯ ಆಯ್ತು ತಾಯಿ. ನೀನು ಸರ್ವಾಂತರ್ಯಾಮಿ. ಇಷ್ಟು ದಿನ ಶಕ್ತಿ ಮಾತ್ರ ದೇವ್ರು ಅಂತ ತಿಳ್ಕೊಂಡಿದ್ದೆ ತಾಯಿ. ಕತ್ತಲಲ್ಲಿ ಮುಳುಗಿದ್ದ ನನಗೆ ಬೆಳಕು ತೋರಿಸಿ ಕಣ್ ತೆರೆಸಿದೆ ತಾಯಿ. ಮುಕುಂದ, ನಿನ್ನ ಅಂಧಭಕ್ತಿಯ ಕಣ್ಣು ತೆರೆಸಲು, ಶಿವಶಕ್ತಿಗಳು ಒಂದೇ ಎಂದು ಅರ್ಥ ಮಾಡಿಸಲು ನಾನು ಈ ನಾಟಕವನ್ನು ಮಾಡಿದ್ದು. ಧನ್ಯನಾದೆ ತಾಯಿ, ಧನ್ಯನಾದೆ. ನನಗಿನ್ ಮುಂದೆ ಶಿವಶಕ್ತಿ ಪೂಜೆ ಮಾಡೋದಕ್ಕೆ ಅನುಗ್ರಹಿಸು ಸ್ವಾಮಿ. ಮುಕುಂದ, ಕಣ್ಣು ಮುಚ್ಚು. ಆಯ್ತು ಸ್ವಾಮಿ. ಕೈ ನೀಡು. ಇದನ್ನು ನೀನು ಪ್ರತಿನಿತ್ಯ ಪೂಜಿಸಿದರೆ ನಾನು ನಿನ್ನೊಂದಿಗೆ ಸದಾ ಇರುತ್ತೇನೆ. ನಾನು ಇದರಲ್ಲಿ ಅಡಗಿದ್ದೇನೆ. ಶಿವ ಶಕ್ತಿಗಳ ಸಂಗಮವಿದು.
ನನ್ನ ಕೈಯಲ್ಲಿ ಆಗೋಲ್ಲಪ್ಪ. ನನಗೆ ವಯಸ್ಸಾಯಿತು. ನನ್ನನ್ನು ಜೀವಂತ ಸಮಾಧಿ ಮಾಡಿಬಿಡಿ. ಮುಂದಿನ ಜನ್ಮದಲ್ಲಿ ನಾನು ಶ್ರೀಚಕ್ರ ಆಗಿ ಹುಟ್ಟಿ ಬರ್ತೀನಿ. ಮುಂದಿನ ಜನ್ಮದಲ್ಲಿ ನಾನು ಶ್ರೀಚಕ್ರ ಆಗಿ ಹುಟ್ಟಿ ಬರ್ತೀನಿ. ಇದು ನಿನ್ನ ಸತ್ಕಾರ್ಯಕ್ಕೆ ಸಲ್ಲಬೇಕಾದ ಫಲ. ನಿನಗೇ ಸೇರಿದ್ದು. ಕಾಳಜಿಯಿಂದ ಇದನ್ನು ಸ್ವೀಕರಿಸು. ಈಗ ತಾನೇ ಜಾಜಿಯಲ್ಲಿಂದ ತಗೊಂಡು ಹೋದ ಶ್ರೀಚಕ್ರವು ಅವಳ ಬುಟ್ಟಿಯಲ್ಲಿ ಹಣ್ಣಾಗಿ ಮಾರ್ಪಾಡಾಗುತ್ತದೆ. ಶ್ರೀಚಕ್ರ ಮಾಗಿ ಫಲ ಕೊಡೋ ಕಾಲ ಹತ್ತಿರ ಬಂದಿದೆ. ಅದಕ್ಕೆ ಫಲರೂಪಿ ಮಾಡಿರುವೆ. ಕೊಳೆತು ನಶಿಸಿ ಹೋಗುವ ಹಣ್ಣಲ್ಲ ತ್ರಿಪುರ ಸುಂದರಿ. ಅದು ಹಣ್ಣಿನೊಳಗೊಂದು ಬೀಜವಿದೆ. ಬೀಜರೂಪಿ ಶ್ರೀಚಕ್ರ ಮತ್ತೊಂದು ಸ್ವರೂಪಕ್ಕೆ ಬದಲಾಗುವ ಪರ್ವಕಾಲವಿದು. ಮುಂದಿನ ಜನ್ಮದಲ್ಲಿ ನಾನು ಶ್ರೀಚಕ್ರ ಆಗಿ ಹುಟ್ಟಿ ಬರ್ತೀನಿ. ಹೀಗೆ ಮುಕುಂದ ಸ್ವಾಮಿಯವರು ಜೀವ ಸಮಾಧಿಯಾದ ಮೇಲೆ ಅವರ ಶಿಷ್ಯರೆಲ್ಲರೂ ಅವರು ಹೇಳಿದಂತೆ ಸ್ವರ್ಣಲಿಂಗವನ್ನ ಅವರ ಸಮಾಧಿ ಮೇಲೆ ಇಟ್ಟು ಪೂಜೆಯನ್ನ ಮುಂದುವರಿಸುತ್ತಿದ್ದಾರೆ.